ಕಾಣಿಸ್ತಿದ್ದೀನ ಆಲ್ಮೋಸ್ಟ್ ಈ ಥರ ಹಾಕಿ ಇದನ್ನು ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾಡಿದೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟು ಸಿಗುತ್ತೆ. ನಾನು ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ, ನಾನು ಮೊನ್ನೆ ಅಷ್ಟೇ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಕ್ವಶನ್ ವಿತ್ ಆನ್ಸರ್ ಅಂತ ಹಾಕಿದೆ. ಅದರಲ್ಲಿ ತುಂಬ ಕ್ವಶನ್ಸ್ ಬಂದಿತ್ತು. ಬಟ್ ಜಾಸ್ತಿ ಕ್ವಶನ್ ಯಾವುದು ಅಂದರೆ, ಮತ್ತು ಯಾಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಆನ್ಸರ್ನ ಮಾಡಲ್ಲ ಅಂದರೆ, ಅಲ್ಲಿ ಆಲ್ಮೋಸ್ಟು ಒಬ್ಬರು ಸ್ಟಾರ್ಟಿಂಗಲ್ಲಿ ಮೈ ಪಿಚ್ ಆ್ಯಂಡ್ ಸಾಂಗ್ ಡೆಡಿಕೇಟ್ ಅಂತ ಹಾಕ್ಬಿಟ್ರೆ ಅವ್ರದ್ದು ನಾನು ಹಾಕ್ತೆ ಅಂದ್ಕೊಳ್ಳಿ, ಎಲ್ಲರದ್ದು ಅದೇ ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ನಾನು ಆನ್ಸರ್ನ ಮಾಡ್ತಾಯಿಲ್ಲ. ಯೂಟ್ಯೂಬಲ್ಲಿ ನಿಮ್ಮ ಕ್ವಶನ್ಸ್ಗಳಿಗೆ ನನ್ನ ಆನ್ಸರ್ನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಕ್ವಶನ್ ಕೇಳಿದ್ರಿ ಅವ್ರಿಗೆಲ್ಲ ರಿಪ್ಲೈ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ನಾನು ಆನ್ಸರ್ ಮಾಡ್ತೀನಿ ಅಂತ. ಸೊ ಹಾಗಾಗಿ ಇವಾಗ ನಾನು ಆನ್ಸರ್ನ ಮಾಡೋದಕ್ಕೆ ಬಂದಿದ್ದೀನಿ. ಮತ್ತು ಏನು ಬುಕ್ ಇಟ್ಕೊಬಿಟ್ಟಿದ್ದೀನಿ ಅಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಿತ್ತಲ್ವ, ಅದನ್ನೆಲ್ಲ ಇಲ್ಲಿ ಯಾವ್ಯಾವ ಕ್ವಶನ್ಸು ಅಂತ ನೋಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕ್ವಶನ್ನು ರಿಪೀಟೆಡ್ ಆಗಿತ್ತು. ಸೊ ಆಲ್ರೆಡಿ ನಾನು ಮೊದಲೊಂದು ಸಲ ವ್ಲಾಗಲ್ಲಿ ಹೇಳಿದ್ದೀನಿ. ಅದನ್ನು ಬಿಟ್ಟು ಯಾವುದನ್ನು ಮೇನಾಗಿ ಹೇಳಬೇಕು ಅಂತ ಮಾತ್ರ ಬರೆದಿಟ್ಕೊಂಡು ಈಗ ನಿಮಗೆ ಹೇಳ್ತಾಯಿದ್ದೀನಿ. ಮೊದಲನೇದಾಗಿ, ನಿಮ್ಮ ಏಜು ಎಷ್ಟು? ನನ್ನ ಏಜ್ ಈ ಡಿಸೆಂಬರ್ 21 ಬಂದರೆ ನಿಜವಾಗ್ಲೂ ಯಾರೂ ನಂಬಲ್ಲ. ಎಲ್ಲ ಕೇಳ್ತಾ ಇರ್ತಾರೆ, ನಿಜವಾಗ್ಲೂ ಅಷ್ಟೊಂದಾಗಿದೆಯಾ ಅಂತ. 28 ನನಗೆ ಏಜ್. ಹಂಗೆ ಕಾಣಿಸ್ತಿದ್ದೀನ? ಆಲ್ಮೋಸ್ಟ್ ಎಲ್ಲ 26 ಇಲ್ಲ 24 ಈ ಥರನೇ ಅಂತಿರ್ತಾರೆ. ಹಂಗಿರ್ಬೋದು ಅಂತ ಕೇಳ್ತಾರೆ. ನಿಜವಾಗ್ಲೂ ನಂದು ಏಜ್ ಬಂದು 28. ಆ್ಯಕ್ಚುಲಿ ಯಾರೂ ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಇನ್ನೇನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ನೆಕ್ಸ್ಟ್ ಬಂದು, ನಿಮ್ಮ ಮಗನ ನನ್ನ ಮಗನ ಸ್ಕೂಲ್ ಫೀಸ್ ಬಂದು, ಅಂದರೆ ಇವಾಗ ನಾವು ಹಾಕಿರೋದು ಮದರ್ ಟಚ್ ಅನ್ನೋ ಒಂದು ನರ್ಸರಿ ಸ್ಕೂಲ್ಗೆ ಹಾಕಿದ್ದೀವಿ. ಅದರದ್ದು ಮೇನ್ ಬ್ರಾಂಚ್ ಬಂದು ಎಲ್ಲಿದೆ ಅಂದರೆ, ರಿಂಗ್ ರೋಡ್ ಇದೆಯಲ್ಲ ಅಲ್ಲಿ ಅಭ್ಯುದಯ ಪಬ್ಲಿಕ್ ಸ್ಕೂಲ್ ಇದೆ. ಅಲ್ಲಿ 1 to 10 ತನಕ ಇದೆ. ನನ್ನ ಮಗ ಹೋಗೋತವು pre-KG, LKG ಮತ್ತು UKG ತನಕ ಇದೆ. ನನ್ನ ಮಗ ಇವಾಗ UKG ಓದ್ತಾ ಇರೋದು. ಅದಕ್ಕೆ ನಾವು 38,000 ಕಟ್ಟಿರೋದು. ಇನ್ನು ಆಟೋ ಫೀಸು ಮತ್ತು ಅದು ಮಂತ್ಲಿ 800 ರೂಪೀಸ್ ಆಗುತ್ತೆ. ಇನ್ನು ಈ ಸಲ ಅವನಿಗೆ ಬರೀ ನೋಟ್ಬುಕ್ಸು ಟೆಕ್ಸ್ಟ್ ಬುಕ್ಸ್ ಮಾತ್ರ ಕೊಟ್ಟಿರೋದು. ಲಾಸ್ಟ್ ಟೈಮು 38,000 ಕಟ್ಟಿದ್ವಿ. ಅದಕ್ಕೆ ಅವರು ಬುಕ್ಸು, ಟೆಕ್ಸ್ಟ್ ಬುಕ್ಸು ಮತ್ತು ಬ್ಯಾಗು, ಲಂಚ್ ಬ್ಯಾಗು, 2 ಜೊತೆ ಯೂನಿಫಾರ್ಮು ಇಷ್ಟು ಕೊಟ್ಟಿದ್ದರು. ಇನ್ನು ಶೂ ಮಾತ್ರ ನಾವೇ ಕೊಡಿಸಿರೋದು. ಅದಕ್ಕೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ನೆಕ್ಸ್ಟ್, ನೀವು ಯಾಕೆ ಜಾಬ್ಗೆ ಹೋಗ್ತಾ ಇಲ್ಲ? ಅದು ಮೇನು. ಅದು ಯಾಕೆ ಹೋಗ್ತಾ ಇಲ್ಲ ಅನ್ನೋದು ನಾನು ನೆಕ್ಸ್ಟು ಆಷಾಢ ಶುಕ್ರವಾರದ ದಿನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾಕೆ ಜಾಬ್ಗೆ ಹೋಗ್ತಾ ಇಲ್ಲ, ಏನು ಕಾರಣ ಇರ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮಿಸ್ ಮಾಡಿದೆ ನಿಮಗೆ ಹೇಳ್ತೀನಿ. ಸಾರಿ, ಅದು ಕ್ವಶನ್ ಆಗಿ ಉಳ್ಕೊಳ್ಳುತ್ತೆ. ನೀವು ಹಾಕಿರೋ ಮಾಂಗಲ್ಯ ಸರ ಗೋಲ್ಡಾ? ಇಲ್ಲ, ಇದು ಗೋಲ್ಡ್ ಅಲ್ಲ. ಇದು ಬಂದು 350 ರೂಪೀಸ್ ಅಷ್ಟೇ. ಮಾಮೂಲಿ ಗಿರ್ವಿ ಅಂಗಡಿ ಇರುತ್ತಲ್ಲ, ಚಿನ್ನದ ಅಂಗಡಿ, ಅಲ್ಲಿ ನಾನು ತೊಗೊಂಡಿರೋದು. ಅಂದರೆ ಗ್ಯಾರಂಟಿ ಇರುತ್ತಲ್ಲ, ಆ ಥರ ನೋಡಿ ತೊಗೊಂಡಿರೋದು. ಬಟ್ ಗ್ಯಾರಂಟಿ ಸರಿ ಇಲ್ಲ. 600 ಆನ್ಲೈನಲ್ಲಿ ನೋಡಿದೆ, 600, 1200 ಇರುತ್ತೆ. ಬಟ್ ನಾನು ತೊಗೊಳ್ಳೋದು
ಇಲ್ಲೇ ನಮ್ಮ ಏರಿಯಾದಲ್ಲಿ. ಸೊ ನನಗೆ ಇದು ಒಂದು 2 ಮಂತು ಇಲ್ಲ 3 ಮಂತ್ ಬರುತ್ತೆ. ಗೋಲ್ಡ್ ಚೈನ್ ತಗೊಂಡಿದ್ರೆ ಖಂಡಿತ ನಿಮ್ಗೆ ಹೇಳ್ದೇ ಇರ್ತಿದ್ನ. ಆ ಪುಣ್ಯ ಇನ್ನೂ ಬಂದಿಲ್ಲ, ನೋಡೋಣ, ತೊಗೊಂಡಾಗ ಖಂಡಿತ ಹೇಳ್ತೀನಿ. ಬಟ್ ಇದು ಗೋಲ್ಡ್ ಅಲ್ಲ, ಹುಮಾ ಗೋಲ್ಡ್. ನೆಕ್ಸ್ಟು ಯಾಕೆ ಮಿನಿ ವ್ಲಾಗ್ ಮಾಡ್ತಾ ಇಲ್ಲ, ಮೇಯ್ನಾಗಿ ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದು. ತುಂಬ ಜನ ಕೇಳಿದರು ಯಾಕೆ ಮಿನಿ ವ್ಲಾಗ್ ಮಾಡ್ತಾ ಇಲ್ಲ ಅಂದರೆ, ಆಲ್ಮೋಸ್ಟ್ ನನ್ನ ಮಿನಿ ವ್ಲಾಗಲ್ಲಿ ನನ್ನ ಕೆಲಸದ್ದು ಮತ್ತು ನನ್ನ ಡೈಲಿ ರುಟೀನು ಎಲ್ಲ ಮಾಡಾಗ್ತಾಯಿದೆ. ಒಂದೊಂದು ದಿನ ಒಂದೊಂದು ಥರ ತೋರಿಸ್ತಿದ್ದಿತ್ತು. ಬಟ್ಟು ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಿಂತ ಒಂದು ಬ್ಯಾಡ್ ಕಮೆಂಟು ನಮಗೆ ಬೇಜಾರು ಮಾಡಿಬಿಡುತ್ತೆ ಅಲ್ವಾ. ಅದೇ ಥರನೇ ಎಲ್ಲರೂ ಚೆನ್ನಾಗಿದೆ ಅಂತ ಇದ್ರು. ಬಟ್ಟು ನಮ್ಮ ಆಫೀಸಲ್ಲೇ ಒಂದು ಹುಡುಗಿ, ಅಕ್ಕ ನೀವು ಬರೀ ಇದನ್ನೇ ಮಾಡ್ತಾ ಇರ್ತೀರ, ಬೇರೆ ಬೇರೆ ಥರ ಮಾಡಬೇಕಲ್ವಾ, ಯಾಕೋ ಬೋರ್ ಆಯ್ತದೆ, ಬರೀ ಅದೇ ರಿಪೀಟ್ ಅನ್ನಿಸ್ತಿದೆ, ಬೇರೆ ಥರ ಮಾಡಿ ಅಂತ ಅಂದ್ಲು. ಇನ್ನು ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ಇನ್ನೆಲ್ಲಿ ಬೇರೆ ಥರ ಮಾಡಲಿ ಅನ್ನೋದಕ್ಕೋಸ್ಕರ ನಾನು ಅವತ್ತು ಸ್ಟಾಪ್ ಮಾಡಿದ್ದು. ನಿಜವಾಗ್ಲೂ ಇನ್ನು ಅದನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಮನಸ್ಸಿಂದ ಬಂದಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಮಂತಲ್ಲಿ ಒಂದ್ಸಲ ಹಿಂಗೇ ಕ್ವಶನ್ ವಿತ್ ಆನ್ಸರಲ್ಲಿ ನಾನು ಮ್ಯೂಸಿಕಲ್ಲಿ ಹಾಕ್ಲಾ ಇಲ್ಲ ಓನ್ ವಾಯ್ಸಲ್ಲಿ ಹಾಕ್ಲಾ ಅಂತ ಹಾಕಿದಾಗ ತುಂಬ ಜನ ಓನ್ ವಾಯ್ಸಲ್ಲಿ ಮಾಡಿ ಮಿನಿ ವ್ಲಾಗ ಅಂತ ಹೇಳಿದ್ರಿ. ಮಾಡಬೇಕು ಅಂತ ಆಸೆ, ಬಟ್ ಹೇಳದ್ನಲ್ಲ, ರಿಪೀಟ್ ಆದರೆ ನಿಮಗೂ ಬೇಜಾರಾಗ್ಬಿಡುತ್ತೆ, ಅದೇ ತೋರಿಸ್ತಾರೆ ಅಂತ. ಬಟ್ ಯಾವ ಥರ ಮಾಡಬೇಕು ಮಿನಿ ವ್ಲಾಗಲ್ಲಿ ಅಂದರೆ, ಒಂದಿನ ಅಡುಗೆ, ಒಂದಿನ ಹೇರ್ ಸ್ಟೈಲು, ಒಂದಿನ ಫ್ಯಾಮಿಲಿ ಬಗ್ಗೆ, ಈ ಥರ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಕಮೆಂಟ್ ಮಾಡಿ, ನಾನು ಖಂಡಿತ ನೆಕ್ಸ್ಟಲ್ಲಿ ಮಿನಿ ವ್ಲಾಗ್ ಮಾಡ್ತೀನಿ. ಆಮೇಲೆ ಇನ್ನೊಂದಂದರೆ, ನಂದು ಕೂಡ ವಾಯ್ಸು ಅಂದರೆ ತುಂಬಾ ಏನು ಸೌಂಡ್ ಇಲ್ಲ. ಅಂದರೆ ಬೇರೆ ಟೈಮಲ್ಲೆಲ್ಲ ಜೋರಾಗಿ ಬರುತ್ತೆ, ನಂದು ರೆಕಾರ್ಡಿಂಗ್ ಟೈಮಲ್ಲೇ ಸ್ವಲ್ಪ ಸ್ಟಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗೆ ವ್ಲಾಗಲ್ಲಿ ಮಾತಾಡೋಕ್ಕೇ ಒಂಥರ ಅನ್ನಿಸ್ತಾ ಇರುತ್ತೆ. ಇನ್ನು ಮಿನಿ ವ್ಲಾಗಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಮೂಲಿ ನೋಡ್ತಾ ಇರುತ್ತೆ ಅಲ್ವಾ, 1 2K 3K, ಅದಕ್ಕೆ ಏನು ಅಂದ್ಕೊಬಿಡ್ತಾರೆ. ಏಕೆಂದರೆ ತುಂಬ ಜನದ್ದು ವಾಯ್ಸು ಒಂಥರ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಬಟ್ ನನಗೆ ಒಂದೊಂದು ಸತಿ ಒಂದೊಂದು ಥರ ಅನ್ನಿಸ್ತಿರುತ್ತೆ. ಆದರೂ ತುಂಬ ಜನ ಹೇಳ್ತಿರ್ತೀರ, ಇನ್ನು ಸ್ವಲ್ಪ ಜೋರಾಗಿ ಮಾತಾಡು ಅಂತ. ನಾನು ಈ ಫೋನ್ ತಗೊಂಡಿರೋದೇ ಮೇನ್ ಕಾರಣ, ಅದು ವಾಲ್ಯೂಮ್ ಜಾಸ್ತಿ ಇದೆ ಅನ್ನೋದಕ್ಕೋಸ್ಕರ. ರೆಕಾರ್ಡಿಂಗಲ್ಲೂ ವಾಯ್ಸು ನೀಟಾಗಿ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ. ಹಂಗಾದ್ರೂ ಕೇಳಿಸ್ತೇ ಇಲ್ಲ, ಇನ್ನೂ ಜೋರಾಗಿ ಮಾತಾಡು ಅಂತ ಹೇಳ್ತಾ ಇದ್ದೀರಾ. ನಂದು ಇಷ್ಟೇ, ಇನ್ನೂ ಜೋರಾಗಿ ಮಾತಾಡಬೇಕು ಅಂದರೆ ನೆಕ್ಸ್ಟ್ ನಾನು ಬ್ಲೂಟೂತ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಮೈಕು. ಅದನ್ನು ಕೂಡ ಸರ್ಚ್ ಮಾಡಿದೆ. ಮೊದಲು ನಾನು ತೊಗೊಂಡಿದ್ದು ಅದು ನನ್ನ ಈ ಫೋನ್ಗೆ, ಆಂಡ್ರಾಯ್ಡ್ ಫೋನ್ಗೆ ಅದು ಕನೆಕ್ಟ್ ಆಗ್ತಾಯಿಲ್ಲ. ಈಗ ನಾನು ತೊಗೊಂಡ್ರೆ ಬ್ಲೂಟೂತಲ್ಲೇ ತೊಗೋಬೇಕು. ಸೊ ಹುಡುಕ್ತಾ ಇದ್ದೀನಿ, ಬಟ್ಟು ತೊಗೊಳ್ಳೋ ಅದೃಷ್ಟ ಇನ್ನೂ ಬಂದಿಲ್ಲ. ತೊಗೊಂಡಾಗ ಖಂಡಿತ ಜೋರಾಗಿ, ನೀವೇನೇ ಕಮ್ಮಿ ಮಾತಾಡಿ, ಸ್ವಲ್ಪ ಮೆಲ್ಲಗೆ ಮಾತಾಡಿ ಅನ್ನೋ ಥರ ಮಾತಾಡ್ತೀನಿ. ಅದಕ್ಕೂ ಆನ್ಸರ್ ಸಿಗ್ತಾ ಅನ್ಕೋತೀನಿ. ನೆಕ್ಸ್ಟ್, ನಿಮಗೆ ಮೀಶೋಯಿಂದ ಅಮೌಂಟು ಬರುತ್ತಾ? ಖಂಡಿತ 1 ರೂಪಾಯಿನೂ ಬಂದಿಲ್ಲ. ಏನಂದರೆ, ಎಲ್ಲ ಮಾಡ್ತಾ ಇದ್ದಾರಲ್ಲ, ಮಾಡಿದರೆ ಅಟ್ಲೀಸ್ಟ್ ಫಾಲೋವರ್ಸ್ ಆಗ್ಬೋದು, ನಿಮಗಿಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ ನಾನೇನೇನು ತೋರಿಸ್ಕೋತೀನಿ ಅದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಿಜವಾಗ್ಲೂ ನನಗೆ 1 ರೂಪಾಯಿನೂ ಅದರಲ್ಲಿ ಅಮೌಂಟ್ ಅಂತೂ ಆಗಿಲ್ಲ, ಬಂದೂ ಇಲ್ಲ. ಬೈ ಚಾನ್ಸ್ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ಬಂದರೆ ಖಂಡಿತ ನಿಮ್ಗೆ ಹೇಳ್ತೀನಿ. ಬೇರೆಯವ್ರ ಥರ ಅವರು ಮಾಡ್ಕೊಬಿಡ್ತಾರೆ ಅನ್ನೋ ಥರ ಮೆಂಟಾಲಿಟಿ ಅಂತೂ ನನಗಿಲ್ಲ. ನಾನೇನು ಕಲ್ತಿರ್ತೀನಿ ಅದನ್ನು ಖಂಡಿತ ನಿಮಗೆ ಶೇರ್ ಮಾಡೇ ಮಾಡ್ತೀನಿ. ನೀವು ಕೂಡ ಅರ್ನ್ ಮಾಡ್ಬೋದು, ಆ ಥರ ನಾನು ಹೇಳ್ಕೊಡ್ತೀನಿ. ಬಟ್ ನಾನು ತೊಗೊಳ್ತೀನಿ ರೀ, ಏಕೆಂದರೆ ನಾನೇ ಇನ್ನೂ ತೊಗೊಂಡಿಲ್ಲ. ನಿಮಗೆ ಮಾಡಿ ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ಅದರಲ್ಲಿ 1 ರೂಪಾಯಿನೂ ಅರ್ನ್ ಆಗಲಿಲ್ಲ ಅಂದರೆ ಪಾಪ, ಅಯ್ಯೋ ಅವ್ರು ಹೇಳಿದ್ರು ನಾವು ಮಾಡಿದ್ವಿ, ಇದರಲ್ಲಿ ಏನೂ ಬೆನಿಫಿಟ್ ಸಿಗಲಿಲ್ಲ ಅಂತ ಬರಬಾರ್ದಲ್ವ. ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ, ಬಟ್ ಹೇಳ್ತಾ ಇಲ್ಲ. ಮೀಶೋದಲ್ಲಿ ಏನಾದರೂ ಅಮೌಂಟ್ ಬಂದರೆ ಖಂಡಿತ ಹೇಳ್ತೀನಿ. ನೆಕ್ಸ್ಟ್ ಬಂದು ಮತ್ತೆ ರಿಪೀಟ್ ಕ್ವಶನು, ನೀವು ಆಯಿಲ್ ಯಾವ್ದು ಹಾಕ್ತೀರಾ ಹೇರ್ಗೆ?
ಹೇಳಿದ್ನಲ್ಲ ನಾನು ಪ್ಯಾರಾಚೂಟೇ ಹಾಕೋದು, ಅವತ್ತೇನೋ ಇತ್ತು ಅನ್ನೋದಕ್ಕೋಸ್ಕರ ಹಾಕ್ತೆ ಅಷ್ಟೇ. ಅದು ಬಿಟ್ಟರೆ ನಾನು ಪ್ಯಾರಾಚೂಟೇ ಹಾಕಿದ್ದು. ಅದರಲ್ಲೂ ಒಬ್ಬರು ನೀವು ಪ್ಯಾರಾಚೂಟ್ನ ಹಾಕೋವಾಗ ವಿಡಿಯೋ ಮಾಡಿ ಅಂತ ಹೇಳಿದರು. ಬಟ್ ನಾನು ನೆನ್ನೆ ಹಾಕಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಅದನ್ನು ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ. ನಿಜವಾಗ್ಲೂ ನಾನು ಯಾವುದೇ ಥರ ಬೇರೆಯವ್ರ ಥರ ಹೇರ್ಗೋಸ್ಕರ ಅಂತ ಕೇರ್ ಮಾಡೋದಾಗಲಿ ಆ ಥರ ಏನೂ ಮಾಡಲ್ಲ. ನಿಜ ಹೇಳ್ತೀನಿ, ಯಾರು ಈ ಥರ ಕೇರ್ ಮಾಡಲ್ವೋ ಅವ್ರಿಗೆ ಈ ಥರ ಲಾಂಗ್ ಹೇರ್ಗಳು ಬರೋದು. ಅದಕ್ಕಾಗಿಯೇ ಕೇರ್ ಮಾಡ್ತಾರಲ್ಲ ಅವ್ರಿಗೆ ಪಾಪ ಜಾಸ್ತಿ ಕೂದಲೆಲ್ಲ ಉದ್ರೋಗೋದು. ಆಮೇಲೆ ಪ್ಯಾರಾಚೂಟ್ ಬಿಟ್ಟು ಬೇರೆ ಯಾವುದೇ ಥರ ಆಯಿಲ್ ಹಾಕ್ತಾಯಿಲ್ಲ. ಹಾಗೆಯೇ ಇವತ್ತು ನಮ್ಮಮ್ಮ ಮತ್ತು ನನ್ನ ತಂಗಿ ಬಂದಿದ್ದರು. ಅವ್ರು ಏನಿಗೆ ಬಂದಿದ್ದರು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಬಟ್ ಇವತ್ತು ಬಂದು ಯಾವ ಥರ ಎಂಜಾಯ್ ಮಾಡಿದ್ವಿ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಹಾಕಿರ್ತೀನಿ. ಹಾಗೆ ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸಿದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಕೋಕೋ-ಕೋಲಾ ಏನಕ್ಕೆ ತಂದಿದ್ದೀವಿ ನೋಡಿ. ಇದು ತಿಂದೇ ಇರೋ ನಂಗೆ ಆಡ್ತಿದೆಯಲ್ಲ, ಇತ್ತು ನೀನು ತಿಂದೇ ಇರೋ. ಮನೆಗೆ ನಮ್ಮಮ್ಮ ಮತ್ತು ನನ್ನ ತಂಗಿ ಬಂದವರೆ. ಅವಳು ತುಂಬ ದಿನದಿಂದ ಅಂದರೆ ಅವಾಗ ಬಂದಾಗೆಲ್ಲ ಪಿಜ್ಜಾ ತಿನ್ನಬೇಕು ಅಂತಿರ್ತಾಳೆ. ಬನ್ನಿ ಇವಾಗ ಪಿಜ್ಜಾ ಬುಕ್ ಮಾಡಿದ್ದೀನಿ. ಅದಕ್ಕೋಸ್ಕರ ರೋಡ್ನೇ ಕಾಯ್ಕೊಂಡು ನಿಂತವನೆ. ಇದು ಇರು ಡೆಕೋರೇಷನ್ ಐಟಮು ಅಂದರೆ ಮಿನಿ ಪ್ಲಾಸ್ಟಿಕ್ದು ಪಾಟ್ಗಳು ಬರುತ್ತೆ ಅಲ್ವಾ, ಅದನ್ನೆಲ್ಲ ಈ ಥರ ಇವಾಗ ಮೀಶೋದಲ್ಲಿ ಒಂದು ಸ್ಟೈಲಿಶ್ ಆಗಿ ಬಂದಿದೆ. ಬಟರ್ಫ್ಲೈ ಮತ್ತು ಒಂದು ಪೀಸು. ಇದರಲ್ಲಿ ಬೇರೆ ಬೇರೆ ಡಿಸೈನರ್ ಕೂಡ ಇದೆ, ಬೇರೆ ಬೇರೆ ಶೇಪಲ್ಲಿ ಕೂಡ ಇದೆ. ನನಗೆ ಈ ಶೇಪ್ ಇಷ್ಟ ಆಯಿತು ಅಂತ ಈ ಶೇಪ್ನ ತರಿಸಿದೆ. ಇದು ನನಗೆ 8 ಪೀಸ್ ಬಂದಿದೆ, ಅಂದರೆ ಕಾಂಬೋ ಆಫರಲ್ಲಿ ತುಂಬಾ ಕಮ್ಮಿ ಪ್ರೈಸಲ್ಲಿ ಬಂದಿದೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನಿಮಗೇನಾದರೂ ಇದ್ರದ್ದು ಲಿಂಕ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಅದರಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಬಟ್ ಇದು ನನಗೆ ಅಂತ ತೊಗೊಂಡಿಲ್ಲ, ಇದನ್ನು ನಾನು ನನ್ನ ತಂಗಿಗೆ ಅಂತ ಅವಳು ಆರ್ಡ್ರ್ ಮಾಡಿ ತರಿಸ್ಕೊಂಡಿರೋದು. ನೋಡಿ ಈಸಿಯಾಗಿ ಈ ಥರ ಹಾಕಿ ಈ ಥರ ಬರುತ್ತೆ. ಇದ್ರ ಮೇಲೆ ಈ ಥರ ಪಾಟು, ಇದು ಬಾಟ್ಲು ಬಟ್ ಪಾಟ್ ಇರಬೇಕು. ನಮ್ಮನೇಲಿ ಯಾವುದೂ ಚಿಕ್ಕದು ಪಾಟ್ ಇಲ್ಲ, ಸೊ ಅದಿದ್ದರೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೆ. ಚೆನ್ನಾಗಿದೆಯಾ? ನೋಡಿ ಈ ಥರ. ನಾನಿಲ್ಲಿ ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ಅಂತ ಕಾಫಿ ಕಪ್ಗೆ ಒಂದು ಫ್ಲವರ್ ಹಾಕಿದ್ದೀನಿ. ನಾನು ಕೂಡ ತರಿಸಿಲ್ಲ. ಈ ಥರ ಹಾಕಿ ಇದನ್ನು ಹ್ಯಾಂಗ್ ಮಾಡಿದ್ರೆ, ಅಂದರೆ ಪ್ಲೇನ್ ಗೋಡೆಗಳಿರ್ತದಲ್ಲ ಆ ಕಡೆ ಹ್ಯಾಂಗ್ ಮಾಡಿದ್ರೆ ತುಂಬಾ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಬಾಯ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರಿದೇನೆ ಕಮೆಂಟ್ ಮಾಡಿ. ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.